ನಾವು ಹೊರಗಡೆ ಎಲ್ಲ ಜಸ್ಟ್ 1 ಪ್ಲೇಟ್ ಮಿಸಲ್ ಪಾವ್ಗೆ 50 ರೂಪಾಯಿ 60 ರೂಪಾಯಿ ಎಲ್ಲ ಕೊಟ್ಟು ತಿಂದಿರ್ತೀವಿ. ಬಟ್ ಕಡಿಮೆ ಟೈಮ್ನಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮನೆಯಲ್ಲೇ ಮಾಡ್ಕೋಬಹುದು ಅಂದ್ರೆ ಯಾಕೆ ಮಾಡ್ಕೋಬಾರ್ದು ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಟ್ರೀಟ್ ಫುಡ್ ರೆಸಿಪಿ ನೋಡೋಣ. ಏನಪ್ಪ ಅಂದರೆ ಮುಂಬೈನಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಸ್ಪೈಸಿ ಮಿಸಲ್ ಪಾವ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮಿಸಲ್ ಪಾವ್ನಲ್ಲಿ ಬಂದು ತುಂಬ ವೆರೈಟಿ ಆಫ್ ರೆಸಿಪೀಸ್ ಇದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಮಿಸಲ್ ಪಾವ್ನ ಯಾವ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಫಟಾಫಟ್ ಅಂತ ವಿಡಿಯೋ ನೋಡ್ಕೊಂಡು ಬರೋಣ. ಮಿಸಲ್ ಪಾವ್ ಮಾಡಲಿಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಮಡಿಕೆ ಕಾಳು. ನೋಡ್ಲಿಕ್ಕೆ ಸ್ವಲ್ಪ ತಡ್ನಿ ಕಾಳು ತರ ಇರುತ್ತೆ, ಬಟ್ ಸೈಜ್ ಸಣ್ಣ ಇರುತ್ತೆ. ಇದನ್ನ ಮೋಟ್ ದಾಲ್ ಅಥವಾ ಮೋಟ್ಕಿ ದಾಲ್ ಅಂತ ಕೂಡ ಹೇಳ್ತಾರೆ. ಒಂದ್ ವೇಳೆ ಇದು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಅಂದ್ರೆ ನೀವು ಇದ್ರ ಬದಲಿಗೆ ಹೆಸರು ಕಾಳು ಕೂಡ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಹೆಸರು ಕಾಳು ಮತ್ತೆ ಮಡಿಕೆ ಕಾಳು ನೋಡ್ಲಿಕ್ಕೆ ಎರಡು ಒಂದೇ ತರ ಇರುತ್ತೆ, ಬಟ್ ಕಲರ್ ಚೇಂಜ್ ಇರುತ್ತೆ ಅಷ್ಟೇ. ಒಂದ್ ವೇಳೆ ಈ ಎರಡು ಕಾಳುಗಳು ಇಲ್ಲ ಅನ್ನೋದಿದ್ರೆ ನೀವು ಬೇಕಿದ್ರೆ ಕಾಬಲ್ ಕಡಲೆಕಾಳನ್ನ ಕೂಡ ಯೂಸ್ ಮಾಡ್ಕೋಬಹುದು, ಅಥವಾ ಒಣ ಬಟಾಣಿ ಕಾಳನ್ನ ಕೂಡ ಒಂದ್ ನೈಟ್ ನೆನೆಸ್ಬಿಟ್ಟು ಡೈರೆಕ್ಟ್ ಆಗಿ ಕುಕ್ಕರ್ಗೆ ಹಾಕೊಂಡು ನೀವು ಯೂಸ್ ಮಾಡ್ಕೋಬಹುದು. ನಾವೇನಾದ್ರೂ ಕಡಲೆಕಾಳು ಮತ್ತೆ ಬಟಾಣಿ ಕಾಳನ್ನ ಹಾಕೊಂಡು ಮಿಸಲ್ ಪಾವ್ ಮಾಡ್ತಾ ಇದ್ರೆ ಕಾಳನ್ನ ಮೊಳಕೆ ಕಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ನಾನಿಲ್ಲಿ ಮಡಿಕೆ ಕಾಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ಮಿಸಲ್ ಪಾವ್ ಯಾವ ರೀತಿಯಾಗಿ ಮಾಡ್ದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಮಡಿಕೆ ಕಾಳನ್ನ ರಾತ್ರಿನೇ ಚಂದ ತೊಳೆದು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಸುಮಾರು 9 ರಿಂದ 10 ಗಂಟೆಗಳ ಕಾಲ ನೆನೆಸಿದ್ದೀನಿ. ಕಾಳು ತುಂಬಾ ಚೆನ್ನಾಗಿ ನೆಂದಿದೆ. ಇವಾಗ ನೀರ್ನೆಲ್ಲ ಒಂದು ಚೂರು ಇಲ್ದಲೇ ಇರೋ ರೀತಿ ಸೋರ್ ಹಾಕೊಂಡು ಮತ್ತೆ ಅದೇ ಬೌಲಿಗೆ ಕಾಳೆಲ್ಲ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಮೊಳಕೆ ಬರ್ಲಿಕ್ಕೆ. ಈ ಕಾಳು ತುಂಬಾ ಬೇಗ ಮೊಳಕೆ ಬಂದ್ಬಿಡುತ್ತೆ. ಜಸ್ಟ್ ಒಂದು 10 ಗಂಟೆ ಒಳಗಡೆ ಎಲ್ಲ ಮೊಳಕೆ ಬಂದ್ಬಿಡುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಮೊಳಕೆ ಬರಲಿ ಅಂತ ಹೇಳಿ ಒಂದಿನ ಫುಲ್ಲು ಮತ್ತೆ ಒಂದು ನೈಟ್ ಫುಲ್ಲು ಮೊಳಕೆ ಬರ್ಲಿಕ್ಕೆ ಇಟ್ಟಿದ್ದೆ. ಮೊಳಕೆ ಕಾಳು ರೆಡಿ ಇದೆ. ಇವಾಗ ರೆಸಿಪಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರ್ನಲ್ಲಿ 3 ಆಲೂಗೆಡ್ಡೆನ ಚಂದ ತೊಳೆದು ಹಾಕೊಂಡಿದ್ದೀನಿ. ಮತ್ತೆ ಮೊಳಕೆ ಕಟ್ಟಿಟ್ಟಿರುವಂಥ ಕಾಳನ್ನ ಕೂಡ ಪೂರ್ತಿ ಹಾಕೊಂತಾ ಇಲ್ಲ, ಸ್ವಲ್ಪ ಒಂದು 2 ಸೌಟ್ನಷ್ಟು ಎತ್ತಿಟ್ಕೊಂಡು ಇನ್ನು ಉಳಿದಿದ್ದ ಮೊಳಕೆ ಕಾಳನ್ನೆಲ್ಲ ಇದಕ್ಕೆ ಹಾಕೊಂತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಕಾಳನ್ನ ಬೌಲ್ನಲ್ಲಿ ಹಾಗೆ ಉಳಿಸ್ಕೊಂಡಿದ್ದೀನಿ. ಇದನ್ನ ಗ್ರೇವಿ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಕಾಳು ಮತ್ತೆ ಆಲೂಗೆಡ್ಡೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಕುಕ್ಕರ್ ವಿಷಲ್ ಬರೋ ಅಷ್ಟರಲ್ಲಿ ನಾವು ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಬಾಣಲಿನಲ್ಲಿ 5 ಸೌಟ್ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಮಿಸಲ್ ಪಾವ್ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ. ಇದು ಯಾಕೆ ಇಷ್ಟೊಂದು ಎಣ್ಣೆ ಬೇಕು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆ, ಜೀರಿಗೆ ಮತ್ತೆ ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ 2 ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಸುಮಾರು 150 ಗ್ರಾಮ್ನಷ್ಟು ಈರುಳ್ಳಿ ಇದೆ. ಈರುಳ್ಳಿ ಪೂರಾ ಸಾಫ್ಟ್ ಆಗೋವರೆಗೂ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಪೂರ ಸಾಫ್ಟ್ ಆದ್ಮೇಲೆ 2 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಂತಾ ಇದ್ದೀನಿ. ಇದಕ್ಕೆ 3 ಸಣ್ಣ ಸೈಜಿನ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮ್ಯಾಟೊ ಕೂಡ ಪೂರ್ತಿ ಸಾಫ್ಟ್ ಆಗೋವರೆಗೂ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನಂತರ 2 ಸಣ್ಣ ಚಮಚದಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಮತ್ತೆ 4 ಸಣ್ಣ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. ಮಿಸಲ್ ಪಾವ್ ಸ್ಪೈಸಿ ಆಗಿದ್ರೇನೆ ಸಕ್ಕದಾಗಿರುತ್ತೆ ತಿನ್ಲಿಕ್ಕೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಖಾರ ಪುಡಿ ಹಾಕೊಂಡಿದ್ದೀನಿ. ಖಾರ ಪುಡಿ ಉಪ್ಪು ಬಿಟ್ಟರೆ ನಾವು ಇದಕ್ಕೆ ಇನ್ನೇನು ಮಸಾಲೆ ಪುಡಿ ಜಾಸ್ತಿ ಆ್ಯಡ್ ಮಾಡೋದಿಲ್ಲ. ಅದಕ್ಕಾಗಿ ಖಾರ ಪುಡಿ ಜಾಸ್ತಿ ಹಾಕೊಂಡ್ರು ಕೂಡ ನಡೆಯುತ್ತೆ, ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಆವಾಗಲೇ ಸ್ವಲ್ಪ ಉಳಿಸ್ಕೊಂಡಿದ್ದಂತಹ ಮೊಳಕೆ ಕಾಳನ್ನ ಹಾಕೊತಾ ಇದ್ದೀನಿ. ಕಾಳನ್ನ ಮಸಾಲೆ ಜೊತೆ ಚಂದ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 3/4 ಲೀಟ್ರಷ್ಟು ನೀರು ಹಾಕೊತಾ ಇದ್ದೀನಿ. ಮತ್ತೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದು ಚಂದ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಗ್ರೇವಿನ. ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದ್ರೆ ಎಣ್ಣೆ ಬಿಡಬೇಕು ಇದರಲ್ಲಿ ಗ್ರೇವಿನಲ್ಲಿ, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ಒಂದ್ 2-3 ನಿಮಿಷ ಚಂದ ಬೆಂದ ನಂತರ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಯಾಕೆ ರೆಸಿಪಿಗೆ ಇಷ್ಟೊಂದು ಹಾಕ್ತಾರೆ ಅಂದ್ರೆ
ನಾವು ಹಾಕಿರುವಂತ ಖಾರ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗಿ ಮೇಲೆ ಬಂದು ನಿಂತ್ಕೊಂಡ್ ಬಿಡತ್ತೆ. ಸೊ ಯಾರ್ಯಾರೆಲ್ಲ ಖಾರ ಜಾಸ್ತಿ ಬೇಕು ಅಂತ ಕೇಳ್ತಾರೆ ಅವ್ರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಡ್ತಾರೆ. ಯಾರ್ಯಾರೆಲ್ಲ ಖಾರ ಬೇಡ ಅಂತಾರೋ ಅವ್ರಿಗೆ ಜಸ್ಟ್ ಗ್ರೇವಿ ಹಾಕೊಡ್ತಾರೆ. ಅದಕ್ಕಾಗಿ ಈ ರೆಸಿಪಿನಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನ ಯೂಸ್ ಮಾಡೋದು. ಇವಾಗ ಎಲ್ಲಾ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದೀವಿ ಮಿಸಲ್ ಪಾವ್ಗೆ ಅಂತ ನೋಡೋಣ. ಅವಾಗ್ಲೇ ಕುಕ್ಕರ್ ಅಲ್ಲಿ ಬೇಯಿಸಿಟ್ಕೊಂಡಂತ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಆಲೂಗೆಡ್ಡೆ ಜೊತೆಗೇನೆ ಬೇಯಿಸ್ಕೊಂಡಂತಹ ಮೊಳಕೆ ಕಟ್ಟಿದ ಕಾಳನ್ನ ಸಪರೇಟ್ ಆಗಿ ಇಟ್ಟಿಟ್ಕೊಂಡಿದೀನಿ. ಮತ್ತೆ 2 ರೀತಿಯಾದಂತಹ ಖಾರ ಮಿಕ್ಸ್ಚರ್ ಸೇವ್ ಯಾವ್ದಾದ್ರು ಆಗ್ಬೋದು ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಜೊತೆಗೇನೆ ಬಿಸಿ ಬಿಸಿಯಾಗಿರೋ ಮಿಸಲ್ ಪಾವ್ ಗ್ರೇವಿ ಕೂಡ ರೆಡಿ ಇದೆ. ನಾವು ಸರ್ವ್ ಮಾಡ್ಬೇಕಾದ್ರೆ ಇದು ಬಿಸಿ ಬಿಸಿಯಾಗಿ ಇರ್ಬೇಕು, ಅವಾಗ್ಲೇ ತಿನ್ಲಿಕ್ಕೆ ಚಂದ. ಇದನ್ನ ಇವಾಗ ಹೇಗೆ ಸರ್ವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಬೇಯಿಸ್ಕೊಂಡಿರುವಂತಹ ಆಲೂಗೆಡ್ಡೆನ ಸ್ವಲ್ಪ ಹಾಕೊಂಡಿದ್ದೀನಿ. ಅದ್ರ ಮೇಲೆ ಬೇಯಿಸಿರುವಂತ ಮೊಳಕೆ ಕಟ್ಟಿರೋ ಕಾಳು ಸ್ವಲ್ಪ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಸೇವ್ ಹಾಕೊಂತಾ ಇದ್ದೀನಿ, ಅಥವಾ ಮಿಕ್ಸ್ಚರ್ ಆಗ್ಬೋದು, ಫರ್ಸಾನ್ ಆಗ್ಬೋದು, ನೀವು ಏನ್ ಬೇಕಾದ್ರೂ ಹಾಕೋಬಹುದು. ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗ್ರೇವಿನ ಹಾಕೊಳ್ಳೋಣ. ತುಂಬಾ ಸ್ಪೈಸಿ ಇಷ್ಟಪಡೋರು ಗ್ರೇವಿ ಜೊತೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳಿ, ಯಾಕಂದ್ರೆ ಎಣ್ಣೆನಲ್ಲೇ ಖಾರ ಇರೋದು. ಖಾರ ಬೇಡ ಅನ್ನೋರು ಜಸ್ಟ್ ಗ್ರೇವಿ ಹಾಕೊಂಡ್ರು ಕೂಡ ನಡೆಯುತ್ತೆ. ಅದ್ರ ಮೇಲೆ ಸ್ವಲ್ಪ ಖಾರ, ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಗಾರ್ನಿಶ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಪಾವ್ ಜೊತೆ ಸರ್ವ್ ಮಾಡಿದ್ರೆ ನಮ್ ಫ್ಯಾಂಟಾಸ್ಟಿಕ್ ಆಗಿರುವಂತಹ ಮಿಸಲ್ ಪಾವ್ ಏನಿದೆ ರೆಡಿ ಆಗಿ ಹೋಗ್ಬಿಡತ್ತೆ. ಒಂದ್ ವೇಳೆ ಮನೆಯಲ್ಲಿ ಮೊಳಕೆ ಕಟ್ಟಿರುವಂತಹ ಕಾಳು ರೆಡಿ ಇದ್ರೆ ಜಸ್ಟ್ 10 ರಿಂದ 15 ನಿಮಿಷದಲ್ಲಿ ನೀವು ಮಿಸಲ್ ಪಾವ್ನ ಈಸಿಯಾಗಿ ಮಾಡ್ಕೊಬಿಡ್ಬೋದು. ಪಾವ್ ಬಾಜಿ, ವಡಾ ಪಾವ್ಗಿಂತ ಈ ರೆಸಿಪಿ ತುಂಬಾನೇ ಸಿಂಪಲ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಒಂದ್ ವೇಳೆ ನೀವಿನ್ನು ಪಾವ್ ಬಾಜಿ ಮತ್ತೆ ವಡಾ ಪಾವ್ ರೆಸಿಪಿನ ನೋಡಿಲ್ಲ ಅನ್ನೋದಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 2 ವಿಡಿಯೋದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ನೀವು ಅದನ್ನ ಟ್ರೈ ಮಾಡ್ಬೋದು. ಎಕ್ಸಾಕ್ಟ್ಲಿ ಹೊರಗಡೆ ಎಲ್ಲ ಯಾವ ರೀತಿಯಾಗಿ ಸರ್ವ್ ಮಾಡ್ತಾರೆ ಅದೇ ರೀತಿಯಾಗಿ ಸರ್ವ್ ಮಾಡೋದು ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.